ಆದರೂ ಹೇಗಿದ್ದೀರಾ, ವೆಲ್ಕಮ್ ಬ್ಯಾಕ್. ಸೊ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ವಾಟರ್ ಸೈನ್ ಆಗಿರ್ಬೋದು, ಅಥವಾ ಅರ್ತ್ ಸೈನ್ ಆಗಿರ್ಬೋದು, ಅಥವಾ ಮೇಜರ್ ಸ್ಕಾರ್ಪಿಯೋ ಆಗಿರ್ಬೋದು. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಲೈಫಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಓಕೆ, ಸೊ ಅವ್ರಿಗೆ ಮೋಸ್ಟ್ಲಿ ಚಾಯ್ಸಸ್ ಇರ್ಬೋದು. ಸೊ ಏನು ಚೂಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ಈ ಪರ್ಸನ್ಗೆ ಅನ್ನಿಸ್ತಿರೋದೇ ಬೇರೆ, ಬಟ್ ಅದಿರೋದೇ ಬೇರೆ. ಓಕೆ, ಸೊ ಒಂಥರ ಇಲ್ಯೂಷನ್ ಅಂದರೆ ಏನಂತೀರ, ಒಂಥರ ಅವರಿಗೆ ಭ್ರಮೆ. ಓಕೆ, ಸೊ ಈ ಪರ್ಸನ್ಗೆ ಭ್ರಮೆ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಅಲ್ಲಿ ಏನಿದೆಯೋ ಅದು ಆ ಥರ ಇದೆ ಅಂತ ಅವರಿಗೆ ಗೊತ್ತಾಗ್ತಿಲ್ಲ. ಓಕೆ, ಸೊ ಅವರು ಆ ಭ್ರಮೆನಲ್ಲೇ ಇದ್ದಾರೆ. ಐ ಮೀನ್ ಲೈಕ್ ಅಲ್ಲಿ ಏನಿದೆಯೋ ಅದು ಅವಳಿಗೆ ಒಳ್ಳೇದಾಗುತ್ತೆ ಅನ್ನೋ ಆ ಭ್ರಮೆನಲ್ಲಿದ್ದಾರೆ. ಓಕೆ, ಸೊ ಈ ಪರ್ಸನ್ ಸ್ವಲ್ಪ ಎಚ್ಚರಗೊಳ್ಬೇಕಾಗಿದೆ. ಸೊ ಅಲ್ಲಿ ಏನಿದೆಯೋ ಅದು ಅವ್ರಿಗೆ ಒಳ್ಳೇದು ಮಾಡ್ತಿಲ್ಲ. ಐ ಮೀನ್ ಮೋಸ್ಟ್ಲಿ ಇವ್ರ ಅಕ್ಕಪಕ್ಕ ಇರೋರು ಇವರಿಗೆ ಒಳ್ಳೇದು ಮಾಡ್ತಿಲ್ಲ, ಅಥವಾ ಇವ್ರು ಏನು ಡಿಸಿಷನ್ ತೊಗೋಬೇಕಂತಿದ್ದಾರೋ ಆ ಡಿಸಿಷನ್ ಇವರಿಗೆ ಒಳ್ಳೇದು ಮಾಡ್ತಿಲ್ಲ. ಓಕೆ, ಅವ್ರು ನಿಮ್ಮ ಪರವಾಗಿ ಏನು ಡಿಸಿಷನ್ ತೊಗೋತಾ ಇದ್ದಾರೋ ಆ ಡಿಸಿಷನ್ ಇವರಿಗೆ ಒಳ್ಳೇದಾಗ್ತಿಲ್ಲ. ಓಕೆ, ಸೊ ಈ ಪರ್ಸನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಆರ್ ಮೋಸ್ಟ್ಲಿ ಏನೋ ಎಂಡ್ ಆಗಬೇಕಾಗಿದೆ. ಓಕೆ, ಸೊ ಸಿಚುವೇಶನಲ್ಲಿ ಆರ್ ನಂಗೆ ಅನ್ಸುತ್ತೆ ಅಟ್ಲೀಸ್ಟ್ ಹೊಸ ಬಿಗಿನಿಂಗ್ ಆಗೋಕ್ಕೆ ಇಲ್ಲೇನೋ ಎಂಡ್ ಆಗಬೇಕಾಗಿದೆ. ಓಕೆ, ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಈ ಪರ್ಸನ್. ಓಕೆ, ಸೊ ಡೆಫಿನೆಟ್ಲಿ ಇವ್ರ ಮನಸ್ಸಲ್ಲಿ ಇದೆ, ಬಟ್ ಇವ್ರು ಅದನ್ನು ನಿಮ್ಮ ಹತ್ರ ಇನ್ನೂ ಹೇಳ್ಕೊಂಡಿಲ್ಲ. ಓಕೆ, ಮೇಜರ್ ಅರ್ತ್ ಸೈನ್ ಸಹ ಆಗಿರ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಹೊಸ ಲೈಕ್ ಯೂನಿವರ್ಸ್ ನಿಮಗೆ ಹೊಸ ವೇ ತೋರಿಸ್ತಿದ್ದಾರೆ. ಆ್ಯಂಡ್ ಈವನ್ ಈ ಪರ್ಸನ್ ಸಹ ಹೊಸ ವೇ ಇದೆ, ಬಟ್ ಇವ್ರ ಯೋಚನೆ ಸ್ವಲ್ಪ ಚೇಂಜ್ ಮಾಡಬೇಕಾಗಿದೆ. ಓಕೆ, ಮೇಜರ್ ಟಾರಿಯನ್ ಇರ್ಬೋದು. ಓಕೆ, ಸಿಚುವೇಷನಲ್ಲಿ ಆರ್ ಟಾರಿಯನ್ ಇವರಿಗೆ ಹೆಲ್ಪ್ ಮಾಡ್ತಿರ್ಬೋದು. ಓಕೆ, ಆ್ಯಂಡ್ ಡೆಫಿನೆಟ್ಲಿ ನಾನು ಇಲ್ಲಿ ಡೆತ್ ನೋಡಿ ಆಮೇಲೆ ಟಾರಿಯನ್ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇಲ್ಲಿ ಓಕೆ, ಸೊ ಮೋಸ್ಟ್ಲಿ ಯಾರು ನಿಮ್ಮ ಫ್ಯಾಮ್ಲಿನಲ್ಲಿ ಈಗಿರೋ ಪರ್ಸನ್ ಇವರಿಲ್ಲ. ಓಕೆ, ಸೊ ಮೋಸ್ಟ್ಲಿ ಈ ಪರ್ಸನ್ ನಿಮಗೇನೋ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಕೆಲವ್ರಿಗೆ. ಓಕೆ, ಸೊ ಕೆಲವ್ರಿಗೆ ಈ ಪರ್ಸನ್ ನಿಮಗೇನೋ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ಮೋಸ್ಟ್ಲಿ ನಿಮಗೆ ಅವರು ಸಿಂಬಲ್ಸಲ್ಲಿ ಅಥವಾ ಏಂಜಲ್ ನಂಬರ್ಸಲ್ಲಿ ನಿಮಗೇನೋ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಆ್ಯಂಡ್ ವಾವ್, ಓಕೆ, ಎರಡು ಏಸಸ್ ಬಂದುಬಿಟ್ಟಿದೆ, ಬ್ಯೂಟಿಫುಲ್. ಸೊ ಡೆಫಿನೆಟ್ಲಿ ಈ ಪರ್ಸನ್ ವಾಟರ್ ಸೈನ್ ಸಹ ಆಗಿರ್ಬೋದು. ಆ್ಯಂಡ್ ಎಮೋಷನಲಿ ಈ ಪರ್ಸನ್ಗೆ ಯಾರೋ ಫೂಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಫೂಲ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಡೆತ್ ಇರೋದ್ರಿಂದ ನನಗೆ ಮೇಜರಾಗಿ ಇಲ್ಲಿ ಈ ಪರ್ಸನ್ ನಂಬಲಿಕ್ಕೆ ಹೋಗಬಾರ್ದು. ಸದ್ಯಕ್ಕೆ ಸಿಚುವೇಷನಲ್ಲಿ ಈ ಪರ್ಸನ್ ನಂಬೋದು ಬೇಡ ಅಂತ ಅನಿಸುತ್ತೆ. ಓಕೆ, ಸೊ ನಿಮ್ಮ ಒಂದು ಏನಿದೆ ಇವ್ರಿಗೆ, ಲೈಕ್ ನಿಮ್ಮೊಂದು ಇಮೇಜ್ ಏನಿದೆ ಈ ಪರ್ಸನ್ ಮೈಂಡಲ್ಲಿ, ಅದು ಸ್ವಲ್ಪ ಇವರು ಇನ್ನೂ ಅದನ್ನು ಏನು ಹೇಳ್ತಾರೆ, ಅದನ್ನ ಇನ್ನೂ ಇವರು ಅದನ್ನು ಆ ಟ್ರಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಪರೀಕ್ಷೆ ಮಾಡಬೇಕಾಗಿದೆ. ಅಂದರೆ ಈ ಪರ್ಸನ್ಗೆ ಏನು ಅನ್ನಿಸ್ತಿದೆಯೋ. ಓಕೆ, ಸೊ ಇದು ಈ ಪರ್ಸನ್ಗೆ ಬೇರೆಯವ್ರು ಹೇಳಿರೋದ್ರಿಂದ ಅನ್ನಿಸ್ತಿದೆ. ಓಕೆ, ಸೊ ಅದನ್ನು ಇವರು ಚೇಂಜ್ ಮಾಡ್ಕೋಬೇಕಾಗಿದೆ. ಓಕೆ, ಸೊ ಡೆಫಿನೆಟ್ಲಿ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ದುಃಖ ಇದೆ. ಎಸ್, ವಾಟರ್ ಸೈನ್ಸ್ ಆಗಿರ್ಬೋದು, ಅಥವಾ ಈ ಪರ್ಸನ್ ಪಾಸ್ಟ್ ಪರ್ಸನ್ ಆಗಿರ್ಬೋದು, ಕೆಲವರಿಗೆ ಬಿಟ್ಟು ಹೋಗಿರೋವಂಥ ವ್ಯಕ್ತಿ ಆಗಿರ್ಬೋದು. ಓಕೆ, ಸೊ ಅಂಥ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸದ್ಯಕ್ಕೆ. ಓಕೆ, ಓ ಮೈ ಗಾಡ್, ಮೂರು ಏಸಸ್ ಬಂದ್ಬಿಟ್ಟಿದೆ ರೀಡಿಂಗಲ್ಲಿ, ಬ್ಯೂಟಿಫುಲ್. ಸೊ ಡೆಫಿನೆಟ್ಲಿ ಏನೋ ಚೇಂಜಸ್ ಇದೆ. ಓಕೆ, ಬಟ್ ಈ ಚೇಂಜಸ್ ಆಗಲಿಕ್ಕೆ ಇವ್ರ ಮೈಂಡ್ಸೆಟ್ ಸ್ವಲ್ಪ ಚೇಂಜ್ ಆಗಬೇಕಾಗಿದೆ. ಓಕೆ, ಸೊ ಫೈರ್ ಸೈನ್ಸ್ ಕೂಡ ಇರ್ಬೋದು ಈ ಪರ್ಸನ್. ಓಕೆ, ಆ್ಯಂಡ್ ಒಂಥರ ತುಂಬ ನೇಚರ್ ಲವರ್ ಸಹ ಇರ್ಬೋದು ಕೆಲವ್ರಿಗೆ. ಓಕೆ, ಆ್ಯಂಡ್ ನನಗಿಲ್ಲಿ ಇನ್ನೇನು ಕಾಣಿಸ್ತಿದೆ ಅಂದರೆ ಮೋಸ್ಟ್ಲಿ ಮೇಜರ್ ಸ್ಕಾರ್ಪಿಯೋ ಬರ್ತಿದೆ ನನಗೆ. ಓಕೆ, ಮೋಸ್ಟ್ಲಿ ಇವ್ರು ಚಾರ್ಟಲ್ಲೆಲ್ಲ ಸ್ಕಾರ್ಪಿಯೋ ಮೇಜರ್ ಆಗಿದೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಅದಕ್ಕೆ ಇವರು ಸ್ವಲ್ಪ ನಂಬಲಿಕ್ಕೆ ಟೈಮ್ ತೊಗೋಬೇಕಾಗತ್ತೆ. ಓಕೆ, ಯಾರನ್ನೂ ತಕ್ಷಣ ನಂಬಲಿಕ್ಕೆ ಹೋಗಬಾರ್ದು. ಓಕೆ, ಸೊ ಡೆಫಿನೆಟ್ಲಿ ಇವ್ರ ಮನಸ್ಸಲ್ಲಿ ನಿಮಗೆ ಮೋಸ್ಟ್ಲಿ ಇವ್ರು ನಿಮ್ಮಿಂದ ಚಿಕ್ಕವ್ರು ಇರ್ಬೋದು. ಓಕೆ, ಆ್ಯಂಡ್ ಎಲ್ಲೋ ಟ್ರಾವೆಲ್ ಮಾಡಬೇಕಂತಿದ್ದಾರೆ. ಓಕೆ, ಸೊ ಎಲ್ಲೋ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಿರ್ಬೋದು ಈ ಪರ್ಸನ್. ಓಕೆ, ಸೊ ಅದೊಂದು ಮೇಜರ್ ಮೆಸೇಜ್ ಬರ್ತಿದೆ. ಆ್ಯಂಡ್ ಸಿಚುವೇಷನಲ್ಲಿ ಇವ್ರು ಏನು ಮಾಡ್ಬೇಕಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ಓಕೆ, ಸೊ ಮೋಸ್ಟ್ಲಿ ಇನ್ನೂ ಸ್ವಲ್ಪ ಟೈಮ್ ತೊಗೋತಾರೆ ಇವರು. ಆ್ಯಂಡ್ ಇವ್ರಿಗೆ ಯಾರು ಹೆಲ್ಪ್ ಕೇಳ್ತಿದ್ದಾರೆ, ಬಟ್ ಆ ಪರ್ಸನ್ ಇವ್ರಿಗೆ ಹೆಲ್ಪ್ ಮಾಡ್ತಿಲ್ಲ.
ಓಕೆ, ಅದೊಂದು ಮೇಜರ್ ಮೆಸೇಜ್ ಬರ್ತಿದೆ ನನಗೆ. ಸೊ ಮೋಸ್ಟ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಪಾಸಿಟಿವ್ನೆಸ್ ಇದೆ ಲೈಫಲ್ಲಿ. ಆ್ಯಂಡ್ ಏನೋ ಚೇಂಜ್ ಆಗುತ್ತೆ ಇಲ್ಲಿ. ಓಕೆ, ಸಿಚುವೇಶನಲ್ಲಿ ಚೇಂಜಸ್ ಕಾಣಿಸ್ತಿದೆ ಬ್ರೈಟಾಗಿ. ಆರ್ ಮೇ ಬಿ ಇವರ ಮಕ್ಕಳಿಂದ ಇವ್ರಿಗೇನೋ ಚೇಂಜಸ್ ಕಾಣಿಸೋ ರೀತಿಯಲ್ಲಿದೆ. ಓಕೆ, ಇವ್ರ ಮಕ್ಕಳಿದ್ರೆ ಓಕೆ, ಅಕಸ್ಮಾತ್ ಮಕ್ಕಳಿಂದ ಏನೋ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಆರ್ ಮಕ್ಕಳಿಂದ ಯಾವುದೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಈ ಪರ್ಸನ್. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಲೈಫಲ್ಲಿ ಏನೋ ಚೇಂಜಸ್ ಇದೆ. ಓಕೆ, ಸೊ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ ಓಕೆ ಸೊ ಡೆಫಿನೆಟ್ಲಿ ಇಲ್ಲೇನೋ ಗುಡ್ ನ್ಯೂಸ್ ಇದೆ. ಓಕೆ, ವಾವ್, ಕ್ಲೇಮ್ ಮಾಡಿ ರೀಡಿಂಗ್ನ. ಸೊ ಓಕೆ, ಸೊ ಮೆಚೂರ್ ಮ್ಯಾನ್ ಇರ್ಬೋದು, ಅಥವಾ ಇವರ ಫ್ಯಾಮಿಲಿನಲ್ಲಿ ಯಾರೋ ಮೆಂಬರ್ ಇರ್ಬೋದು. ಆ್ಯಂಡ್ ಮೋಸ್ಟ್ಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಓಕೆ, ಆರ್ ಈ ಪರ್ಸನ್ ಬಗ್ಗೆ ಸಹ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಪರ್ಸನ್ ಅಂದರೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರೋ ಅವ್ರು ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಅಥವಾ ಯಾರೋ ಮೆಚೂರ್ ಮ್ಯಾನ್ ಅವ್ರ ಫ್ಯಾಮಿಲಿನಲ್ಲೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ. ಓಕೆ, ಸೊ ವೆಲ್ತಿ ಮ್ಯಾನ್. ಓಕೆ, ಸೊ ಇಲ್ಲಿ ಮ್ಯಾನ್ ಫೀಮೇಲ್ ತೊಗೊಳ್ಳಲ್ಲ ನಾನು. ಓಕೆ, ಸೊ ಮೋಸ್ಟ್ಲಿ ಈ ಪರ್ಸನ್ ವೆಲ್ತಿ ಇರ್ಬೋದು. ಅಂದರೆ ಓಕೆ, ಸೊ ಇವ್ರು ನಿಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ಬೋದು ಕೆಲವ್ರಿಗೆ. ಓಕೆ, ಬಟ್ ಓಕೆ, ಕೇರ್ಫುಲ್ ಆಗಿರಿ. ಓಕೆ, ಸೊ ಫಾಲ್ಸ್ ಪರ್ಸನ್ ಇರ್ಬೋದು ಇವರು. ನಾನು ಹೇಳಂಗೆ ನನಗೆ ಆ ವೈಬ್ಸ್ ಬಂತು. ಇವ್ರು ಕೇರ್ಫುಲ್ ಆಗಿರಿ. ಇವ್ರು ಈ ಲೈಕ್ ಏನೋ ಫಾಲ್ಸ್ ಇದೆ ಇಲ್ಲಿ. ಅಂದರೆ ಇವ್ರನ್ನ ಮೀಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸೊ ಅಂದರೆ ಸದ್ಯಕ್ಕೆ ಈ ಪರ್ಸನ್ ಸ್ವಲ್ಪ ಚೇಂಜ್ ಆಗಬೇಕಾಗಿದೆ. ಸೊ ಇನ್ನೂ ಸ್ವಲ್ಪ ನಿಧಾನವಾಗಿ ಮೀಟ್ ಮಾಡಿ. ಡೆಫಿನೆಟ್ಲಿ ಇಲ್ಲಿ ಏನೋ ಫಾಲ್ಸ್ ಪರ್ಸನ್ ಅಥವಾ ಇವ್ರು ಫಾಲ್ಸ್ ಪರ್ಸನ್ ಮಾತು ಕೇಳ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಆರ್ ನಿಮ್ಗೆ ಯಾರೋ ಫಾಲ್ಸ್ ಪರ್ಸನ್ ಇದ್ದಾರೆ ನಿಮ್ಮ ಜೊತೆ ಇವಾಗ. ಓಕೆ, ಸೊ ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಓಕೆ, ಸೊ ಆ ಕ್ವಾಶನ್ ಇದೆ ಕೆಲವ್ರಿಗೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಸ್ವಲ್ಪ ನಿಧಾನ ಮಾಡಿ. ಓಕೆ, ಸೊ ಯಾರಾದರೂ ಮೀಟ್ ಮಾಡೋ ಮುಂಚೆ ಒಂದು ಸ್ವಲ್ಪ ನಿಧಾನ ಮಾಡಿ ಮೀಟ್ ಮಾಡಿ. ಡಿಸ್ಟೆನ್ಸ್ ಹೊರಗೆ ಓಕೆ, ಡೆಫಿನೆಟ್ಲಿ ಡಿಸ್ಟೆನ್ಸ್ ಇದೆ. ಆ್ಯಂಡ್ ಮೋಸ್ಟ್ಲಿ ಇವ್ರ ಏಜ್ 36 ಅಲ್ಲ, ನಿಮ್ಮ ಏಜ್ 36 ಇರ್ಬೋದು, 21 ಸಹ ಇರ್ಬೋದು ಏಜು. 20+, 30+, 40+ ಸಹ ಬರ್ತಿದೆ ನನಗೆ. ಓಕೆ, ಸೊ ನಿಮಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತೊಗೊಳ್ಳಿ. ಬಟ್ 36 ನಂಬರ್ ಇದು ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಈ ನಂಬರ್ ಸಹ ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಲ್ಲಿ. ಸೊ ಯೂನಿವರ್ಸ್ ಪಾತ್ವೇ. ಓಕೆ, ಸೊ ಡೆಫಿನೆಟ್ಲಿ ಯೂನಿವರ್ಸ್ ಇಲ್ಲಿ ನಿಮಗೆ ಪಾಸಿಟಿವ್ ಸೈನ್ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಯಾರೋ ಫಾಲ್ಸ್ ಪರ್ಸನ್ ನಿಮ್ಮನ್ನು ಲೈಕ್ ಏನು ಹೇಳ್ತಾರ ಒಂಥರ ಫಾಲ್ಸ್ ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಭ್ರಮೆ. ಓಕೆ, ಸೊ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಸೊ ಈ ಫಾಲ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ಬೋದು, ಅಥವಾ ಈ ಪರ್ಸನ್ ಲೈಫಲ್ಲಿ ಇರ್ಬೋದು. ಅವ್ರಿಗೆ ಆ ಭ್ರಮೆ ಕ್ರಿಯೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಅದು ನಿಜ ಅಲ್ಲ. ಓಕೆ, ಸೊ ಇದು ಈ ಪರ್ಸನ್ ಗೊತ್ತಾಗಬೇಕಾಗಿದೆ, ಅಥವಾ ನಿಮಗೆ ಗೊತ್ತಾಗಬೇಕಾಗಿದೆ. ಓಕೆ, ಆ್ಯಂಡ್ ದೆನ್ ಯುವರ್ ಫ್ಯೂಚರ್. ಓಕೆ, ಸೊ ಡೆಫಿನೆಟ್ಲಿ ಫ್ಯೂಚರಲ್ಲಿ ಒಳ್ಳೆ ಸೈನ್ಸ್ ಕೊಡ್ತಿದ್ದಾರೆ ಏಂಜಲ್ಸ್. ಬ್ಯೂಟಿಫುಲ್ ಕ್ಲೇಮ್ ಮಾಡಿ. ಲುಕ್ ಫಾರ್ ಎ ಸೈನ್ ಅಂತಿದೆ. ಸೊ ಇಲ್ಲೇನೋ ಸೈನ್ ಕೊಡ್ತಾರೆ ಏಂಜಲ್ಸ್. ಅಬ್ಸರ್ವ್ ಮಾಡಿ ಏನು ಸೈನ್ ಇದು ಅಂತ. ಸೊ ಲಿಸನ್ ಟು ಇಂಟ್ಯೂಷನ್. ಡೆಫಿನೆಟ್ಲಿ ನಿಮ್ಮ ಇಂಟ್ಯೂಷನ್ ಗೊತ್ತಿದೆ ಏನು ಸೈನ್ ಇದು ಅಂತ. ಸೊ ನಿಮ್ಮ ಇಂಟ್ಯೂಷನ್ಸ್ಗೆ ಅಂದರೆ ನಿಮ್ಮ ಒಂದು ನಿಮ್ಮೊಂದು ಯೋಚನೆಯಲ್ಲಿ ಏನೋ ಬರ್ತಿದೆ ಅಂತ ಅರ್ಥ. ಅಂದರೆ ನಿಮಗೆ ಏಂಜಲ್ಸ್ ಏನೋ ಸೈನ್ ಕೊಡ್ತಿದ್ದಾರೆ, ಅಥವಾ ನಿಮಗೇನೋ ಹೇಳ್ತಿದ್ದಾರೆ. ಸೊ ಅದನ್ನು ಕೇಳಿಸ್ಕೊಳ್ಳಿ. ಓಕೆ, ಆ್ಯಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್ ಬರ್ತಿದೆ. ಸೊ ಡೆಫಿನೆಟ್ಲಿ ಯಾವುದೋ ಹೊಸ ಡೈರೆಕ್ಷನ್ ಚೇಂಜ್ ಮಾಡಬೇಕಾಗಿದೆ ನೀವು ಅಥವಾ ಈ ಪರ್ಸನ್. ಓಕೆ, ಅವ್ರು ಏನು ಮನಸ್ಸಲ್ಲಿದೆ, ಇವ್ರು ನಿಮ್ಗೆ ಹೇಳಬೇಕು ಅದನ್ನು ಅಂತ. ಓಕೆ, ಸೊ ಇವ್ರು ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ. ಓಕೆ, ಸೊ ಪರ್ಫೆಕ್ಟ್ ಟೈಮಿಂಗ್. ಬ್ಯೂಟಿಫುಲ್. ಮೋಸ್ಟ್ ಈ ಪರ್ಸನ್ ಟೈಮಿಂಗ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಟೈಮಿಂಗ್ಸ್ ಜಾಸ್ತಿ ಇದೆ. ಆ್ಯಂಡ್ ಈವನ್ ಪರ್ಫೆಕ್ಷನ್. ಎಸ್, ದಿಸ್ ಪರ್ಸನ್ ಈ ಪರ್ಸನ್ಗೆ ಪರ್ಫೆಕ್ಷನ್ ಅಂದರೆ ಇಷ್ಟ ಅಂತ ಅನಿಸುತ್ತೆ. ಓಕೆ, ಅಥವಾ ನಿಮಗೆ ಪರ್ಫೆಕ್ಷನ್ ಅಂದರೆ ಇಷ್ಟ ಇರ್ಬೋದು, ನಿಮಗೆ ಟೈಮ್ ಅಂದರೆ ಇಷ್ಟ ಇರ್ಬೋದು. ಓಕೆ, ಸೊ ಇದು ಕೆಲವ್ರಿಗೆ ಮೆಸೇಜ್ ಇದೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಈಗ ಪರ್ಫೆಕ್ಟ್ ಟೈಮ್ ಇದೆ ಅಂತ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ. ಓಕೆ, ಸೊ 2-3 ಎನರ್ಜಿ ಇದೆ. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತೊಗೊಳ್ಳಿ. ಜನರಲ್ ರೀಡಿಂಗ್ ಇದು. ಆ್ಯಂಡ್ ರಿಕವರಿ. ಮೋಸ್ಟ್ಲಿ ಕೆಲವರು ರಿಕವರಿ ಆಗ್ತಾ ಇದ್ದೀರಾ. ಓಕೆ, ಸೊ ಅಕಸ್ಮಾತ್ ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಅಥವಾ ಹೀಲಿಂಗ್. ಓಕೆ, ಸೊ ಡೆಫಿನೆಟ್ಲಿ ಹೀಲಿಂಗ್ ಬರ್ತಿದೆ ನಂಗೆ ಮೆಸೇಜ್. ಸೊ ಇಲ್ಲಿ ಹೀಲಿಂಗ್ ನಡೀತಾ ಇದೆ ಅಂತ ಅರ್ಥ. ಓಕೆ, ಸೊ ಈ ಪರ್ಸನ್ ಹೀಲಿಂಗಲ್ಲಿ ಇರ್ಬೋದು, ಅಥವಾ ನೀವು ಹೀಲಿಂಗಲ್ಲಿ ಇದ್ದೀರಾ. ಓಕೆ, ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಏಂಜಲ್ ಸಹ ಗೈಡ್ ಮಾಡ್ತಿದ್ದಾರೆ. ನೀವು ಏನು ಹೇಳ್ಬೇಕು ಅನ್ಸುತ್ತೋ ಹೇಳಿ ಅಂತ ಈ ಪರ್ಸನ್ಗೆ, ಅಥವಾ ನಿಮಗೂ ಸಹ ಇರ್ಬೋದು. ಓಕೆ, ಸೊ ಇಬ್ಬರು ಕಮ್ಯುನಿಕೇಟ್ ಮಾಡ್ತಿಲ್ಲ ಅಂತ ಅನಿಸುತ್ತೆ ಸಿಚುವೇಶನಲ್ಲಿ. ಸೊ ಕಮ್ಯುನಿಕೇಷನ್ ಕಟ್ ಆಗಿರೋದ್ರಿಂದ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ ಕಮ್ಯುನಿಕೇಟ್ ಕ್ಲಿಯರ್ಲಿ. ಅಂದರೆ ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಳಿ, ಅಥವಾ ಹೇಳ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಯೂನಿವರ್ಸ್ಗಾರು ಹೇಳ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ
ಮೇಜರ್ ಮೆಸೇಜಸ್ ಚಾಯ್ಸಸಲ್ಲಿ ಸಹ ಇದೆ. ಸೊ ನೀವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಚೂಸ್ ಮಾಡಿ. ಓಕೆ, ಸೊ ಇಲ್ಲಿ ಚಾಯ್ಸಸ್ ಇರೋದ್ರಿಂದ ಅಂದರೆ ನಿಮಗೂ ಚಾಯ್ಸ್ ಇರ್ಬೋದು, ಅಥವಾ ಈ ಪರ್ಸನ್ ಸಹ ಚಾಯ್ಸ್ ಇದೆ. ಓಕೆ, ಸೊ ಯಾರೋ ಫಾಲ್ಸ್ ಪರ್ಸನ್ ಇದ್ದಾರೆ. ಓಕೆ, ಸೊ ಅದು ಸ್ವಲ್ಪ ಕಾಷನಲ್ಲಿರಿ, ಅಂದರೆ ಅದ್ರ ಬಗ್ಗೆ ಹುಷಾರಾಗಿರಿ. ಓಕೆ, ಸೊ ಇಲ್ಲಿ ಯಾರೋ ನಿಮಗೆ ಲೈಕ್ ಅಲ್ಲಿರೋದೇ ಬೇರೆ, ಬಟ್ ಅವ್ರು ಹೇಳ್ತಿರೋದೇ ಬೇರೆ. ಓಕೆ, ಸೊ ಆ ಥರ ಯಾರೋ ವ್ಯಕ್ತಿ ಇದ್ದಾರೆ ನಿಮ್ಮ ಲೈಫಲ್ಲಿ, ಅಥವಾ ಈ ಪರ್ಸನ್ ಲೈಫಲ್ಲಿ. ಸೊ ಇದನ್ನು ಇವ್ರು ಸಹ ನಂಬ್ತಿದ್ದಾರೆ, ಅವ್ರು ನೀವು ಸಹ ನಂಬ್ತಾ ಇದ್ದೀರಾ ಆ ಪರ್ಸನ್ನ. ಸೊ ಅದ್ರ ಬಗ್ಗೆ ಹುಷಾರಾಗಿರಿ. ಓಕೆ, ಸೊ ಮೋಸ್ಟ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರದು ಅಂತ, ತುಂಬ ಬೇಗನೆ ಗೊತ್ತಾಗುತ್ತೆ. ಸೊ ಓಕೆ, ಸೊ ಇಷ್ಟ ರೀಡಿಂಗ್. ಥ್ಯಾಂಕ್ಸ್ ಫಾರ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.